ಯಾರ್ಯಾರು ಈ ಜಿಲ್ಲೆಗೆ ಏನೇನು ಮಾಡಿದ್ದಾರೆ ಅದನ್ನೆಲ್ಲ ಸಂಪೂರ್ಣವಾಗಿ ನೀವು ಕೊಡುವಂಥ ದಿನಾಂಕದಂದು ನಾವೇ ಗೌರವಾನ್ವಿತ ಮುಖಂಡರುಗಳು, ನಮ್ಮಂಥ ನೂರಾರು ಜನ ಈ ಪಕ್ಷದ ಮುಖಂಡರುಗಳು ನಿಮಗೆ ನಾವೇ ಉತ್ತರ ಕೊಡ್ತೀವಿ. ನಮ್ಮ ನಾಯಕರುಗಳು ಮೇಲ್ಮಟ್ಟ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ನಮ್ಮ ನಾಯಕರಾದಂಥ ಡಿ ಕೆ ಸುರೇಶ್ರವರಾಗಲಿ, ನಮ್ಮ ಜನಪ್ರಿಯ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಸಾಹೇಬ್ರಾಗಲಿ, ಬಾಲಕೃಷ್ಣರವರು ಏನು ಬರೋ ಅವಶ್ಯಕತೆ ಇಲ್ಲ. ಮೊನ್ನೆ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ರು. ಮಾಗಡಿ ಕ್ಷೇತ್ರದ ಮಾಜಿ ಶಾಸಕರು ಏನು ಕಣ್ಣಲ್ಲಿ ನೀರು ಬರ್ತಾ ಇದೆಯಂತೆ, ಜನಗಳು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರಂತೆ. ಸ್ವಾಮಿ ಬನ್ನಿ ಸ್ವಾಮಿ ಬಿಡದಿಗೆ ಬೈರಮಂಗಲಿಗೆ ಅಂತ ಕರೆದಿದ್ದಾರೆ. ಆ ಕಾಲಕ್ಕೆ ತಕ್ಕಾಗೆ ನಾವು ಕೂಡ 30-35 ವರ್ಷದಿಂದ ಇಲ್ಲಿರ್ತಕ್ಕಂಥ ಮುಖಂಡರುಗಳು ಕೂಡ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀವಿ. ನಮಗಿಂತ ಪುಣ್ಯಾತ್ಮರು ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ತಾಲೂಕು ಕೂಡ ಇದು. ತಾವು ಯಾವ ಪಕ್ಷದಲ್ಲಿದ್ರಿ ಶಾಸಕರಾದಾಗ, ಅದಕ್ಕೆ ಮೊದಲೇ ಯಾವ ಪಕ್ಷದಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಿದ್ರಿ? ನೀವು ಸರ್ಕಾರದ ಕಾನೂನನ್ನು, ಯಾರು ಆ ಕಾಲಕ್ಕೆ ಸರ್ಕಾರದ ಕಾನೂನನ್ನು ಮಾಡ್ಕೊಂಡು ಬಂದಿದ್ದಾರೆ, ನೀವು ಮಾಜಿ ಶಾಸಕರಿದ್ದೀರಿ. ನೀವು ಹಳ್ಳಿಗಳಿಗೆ ಹೋಗೋಕ್ಕೂ ಮೊದಲು ಸರ್ಕಾರದ ಆದೇಶಗಳನ್ನು, ಪ್ರತಿಗಳನ್ನು ನೀವೇ ಹಂಚಿ, ಪ್ರತಿ ಮತದಾರನಿಗೂ ಕೂಡ ಕೆಲವು ಇಂಗ್ಲೀಷ್ನಲ್ಲಿ ಆಂಗ್ಲ ಭಾಷೆಯಲ್ಲಿ ಪ್ರಿಂಟ್ ಆಗಿದೆ, ಕೆಲವು ಕನ್ನಡದಲ್ಲಿ ಪ್ರಿಂಟ್ ಆಗಿದೆ. ನೀವು ಪ್ರತಿ ಮತದಾರರಿಗೆ, ಪ್ರತಿ ರೈತನ ಕುಟುಂಬಕ್ಕೆ ಎಷ್ಟನೇ ಇಸುವಿನಲ್ಲಿ ಮಣ್ಣೇರ್ಚುವಂಥ ಕೆಲಸವನ್ನು ಮಾಡ್ಕೊಂಡು ಬಂದರು ಕುಮಾರಸ್ವಾಮಿ ಅವರು ಅನ್ನೋದನ್ನು ಹಂಚಿ ಸ್ವಾಮಿ ನೀವು ಪ್ರತಿ ಹಳ್ಳಿಗೆ. ಯಾಕೆ ಇಲ್ಲಿ ಸಲ್ಲದ ರಾಜಕಾರಣವನ್ನು, ಕೆರ್ಸಾಟವನ್ನು ನೀವು ಮಾಡಬೇಕು? ನೀವು ಮಾಜಿ ಶಾಸಕರು, ಶಾಸನ ಸಭೆಯಲ್ಲಿ ಶಾಸಕರಾಗಿದ್ದಂಥವರು, ವಿಧಾನಸೌಧದಲ್ಲಿ ಆಡಳಿತ ನಡೆಸಿರ್ತಕ್ಕಂಥವ್ರು, ಯಾಕೆ ರೈತರ ಕಣ್ಣಿಗೆ ನೀವು ಬಟ್ಟೆ ಕಟ್ಕೊಳ್ಳುವಂಥ ಮಾತುಗಳನ್ನು ಹಾಡ್ತೀರ? ತಾವೆಲ್ಲ ಯೋಚನೆ ಮಾಡಿ. ನಾವೆಲ್ಲ ಈ ಕಾನೂನುಗಳನ್ನ ಮಾಡಿದವರು. ನಿಮ್ಮ ನಾಯಕರಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಈಗಿನ ಕೈಗಾರಿಕಾ ಮಂತ್ರಿ, ನಾವು ಕಾಲಕಾಲಕ್ಕೆ ಯಾವ್ಯಾವ ವೇಳೆಯಲ್ಲಿ ನೋಡಿ ತಮಗೆಲ್ಲ ಹೇಳಿ ರೆಡ್ ಝೋನ್ ಮಾಡಿದಂಥ 8 ಹಳ್ಳಿಗಳನ್ನು ಆದೇಶ ಕೂಡ ಮಾಡಿದಂಥವರು ಎಚ್ ಡಿ ಕುಮಾರಸ್ವಾಮಿ ಅವರು. ನಾವು ರೈತರ ಜೊತೆಗೆ ಸರಿಸುಮಾರು ಏನು 34-35 ಇಲಾಖೆಗಳಿದೆಯೋ ರಾಜಕೀಯದಲ್ಲಿ, ರಾಜಕೀಯ ವ್ಯವಸ್ಥೆನಲ್ಲಿ, ಆಡಳಿತ ವ್ಯವಸ್ಥೆನಲ್ಲಿ, ಅದೇ ರೀತಿ ರಾಜ್ಯದಲ್ಲಿ ಮೊದಲನೇ ಅಂತ ಹಾರೋಹಳ್ಳಿನಲ್ಲಿ ಧರಮ್ ಸಿಂಗ್ ಅವರು ಪ್ರಾರಂಭ ಮಾಡಿದಂಥದ್ದು. ಮೊದಲನೇ ಅಂತ ಧರಮ್ ಸಿಂಗ್ ಅವರು ಹಾರೋಹಳ್ಳಿನಲ್ಲಿ ಇವತ್ತು ವ್ಯಾಪಕವಾಗಿ ಏನು ದೇಶದಲ್ಲೇ, ರಾಜ್ಯದಲ್ಲೇ ದೊಡ್ಡ ಪ್ರಮಾಣದ ಕೈಗಾರಿಕಾ ವಲಯ ಇದೆಯೋ ಧರಮ್ ಸಿಂಗ್ ಅವರು ಪ್ರಾರಂಭ ಮಾಡಿದಂಥದ್ದು ಮೊದಲನೇ ಹಂತ. ಎರಡನೇ ಹಂತ 2006ರಲ್ಲಿ ಮುಖ್ಯಮಂತ್ರಿ ಆದ ನಂತರ ಎಚ್ ಡಿ ಕುಮಾರಸ್ವಾಮಿ ಅವರೇ ಕೈಗಾರಿಕಾ ವಲಯನ ಪ್ರಾರಂಭ ಮಾಡಿದಂಥವ್ರು. ಮೂರನೇ ಹಂತವನ್ನು ಇದೇ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿದಂಥದ್ದು, ಹಾರೋಹಳ್ಳಿ ಕೈಗಾರಿಕಾ ಇಂಡಸ್ಟ್ರಿಯಲ್ಲನ್ನು. ನಾಲ್ಕನೇ ಹಂತ ಸಿದ್ದರಾಮಣ್ಣವರು 2014ರಲ್ಲಿ ಮಾಡಿದಂಥವ್ರು. 5ನೇ ಹಂತವನ್ನು ಹಾರೋಹಳ್ಳಿನಲ್ಲೇ BS ಯಡಿಯೂರಪ್ಪ ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳಿಗಿರ್ತಕ್ಕಂಥ, ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವ್ರು ಮಾಡ್ತಕ್ಕಂಥವ್ರು. 7ನೇ ಹಂತ ಇದು ಅದಾದ ನಂತರ JH ಪಟೇಲರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ 1997ರಲ್ಲಿ ಬಿಡದಿ ಕೈಗಾರಿಕಾ ಪ್ರದೇಶವನ್ನು ಮಾಡಿದಂಥದ್ದು. ಅದೇ ರೀತಿ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯ, ಅದು ನಿಮ್ಮ ಕೂಸೆ 2007ರಲ್ಲಿ ತಾವೇ ಮಾಡಿದಂಥದ್ದು ಕುಮಾರಸ್ವಾಮಿ ಅವರೇ. ಇವತ್ತು 2007ರಲ್ಲಿ ಮಾಡಿದಂಥ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ಕಥೆ ಏನಾಗಿದೆ? ನೀವೇನು ಮಾಡಿದ್ದೀರಿ ನಿಮ್ಮ ಅವಧಿನಲ್ಲಿ? ರೈತರನ್ನ ನೀವು ಮನವೊಲಿಸಿದ್ರಾ? ರೈತರು ಏನು ಮಾಡಿದ್ರು ಅಂತ ನೀವು ಅರ್ಚಕರಳ್ಳಿ ನೀವು ಎಷ್ಟು ಸಾರಿ ಸಭೆ ಕರೆದ್ರಿ? ನೀವು ರೈತರಿಗೆ ನಾವು ಇಷ್ಟು ಹಣ ಕೊಡ್ತಾ ಇದ್ದೀವಿ, ನಾವು ಈಗ ಮಾಡ್ತಾ ಇದ್ದೀವಿ, ಮನೆಗೊಂದು ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಏನು ಮಾಡಿದ್ರಿ ನೀವು? ಅದನ್ನು ಮೊದಲು ಈ ತಾಲೂಕಿನ, ಈ ಜಿಲ್ಲೆಯ ಜನಕ್ಕೆ ಬಿಡಿಸಿ ಹೇಳಿ ಸ್ವಾಮಿ. ಯಾಕೆ ನಿಮ್ಮ ಮಗನ ಕಳಿಸ್ತಾ ಇದ್ದೀರಾ? ಎಲ್ಲದಕ್ಕೂ ಕೂಡ ಇವತ್ತು ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು, DK ಸುರೇಶ್ರವರು, ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಪಕ್ಷದ ಶಾಸಕರುಗಳು
ಬಾಲಣ್ಣವ್ರು ಇರ್ಬೋದು, ಇಕ್ಬಾಲ್ ಹುಸೇನ್ ರವರು ಈ ಹೊಸ ಜಿಲ್ಲೆಗೆ ಒಂದು ಹೊಸ ಮೆರುಗು ಕೊಡ್ತಾ ಇದ್ದಾರೆ. ತಾವು ಯಾಕೆ ಸಹಿಸ್ಕೊಳ್ತಾ ಇಲ್ಲ? ನಾವು ಯಾರು ಅಂದಿಲ್ಲ, ಪತ್ರಕರ್ತರು, ಟಿ ವಿ ಮಾಧ್ಯಮದವರು, ಮುಖಂಡರುಗಳು ಜೋಡೆತ್ತು ಅಂತ. ನಿಮ್ಮ ಮಗನ ಗೆಲುವಿಗೆ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು, ಅವರ ಅನುಯಾಯಿಗಳು ಓಟ್ ಕೊಡಲಿ ಅಂತ ನೀವು ಸ್ವಾಮಿ ಜೋಡೆತ್ತು ಅಂದವರು. ನಾವ್ಯಾರು ಜೋಡೆತ್ತು ಅನ್ನಲಿಲ್ಲ. ಸಾವಿರಾರು ಜನ ನಮ್ಮಂಥ ಕಾರ್ಯಕರ್ತರು, ಮುಖಂಡರು ನಿಮ್ಮ ಜೊತೆ ಎಗಲು ಕೊಟ್ಟು 28-30 ವರ್ಷಗಳ ಕಾಲ. ನಿಮಗೆ ಬೇಕಾದಾಗ ಮಂಡ್ಯ, ನಿಮಗೆ ಬೇಕಾದಾಗ ಒಳನರಸೀಪುರ, ನಿಮಗೆ ಬೇಕಾದಾಗ ರಾಮನಗರ, ನಿಮಗೆ ಬೇಕಾದಾಗ ಮಧುಗಿರಿ, ನಿಮಗೆ ಬೇಕಾದಾಗ ಸಾತ್ನೂರು ಜನ ತಿರಸ್ಕಾರ ಮಾಡಿದ್ದಾರೆ ನಿಮ್ಮ ಮಗನ್ನ 3 ಚುನಾವಣೆಗಳಲ್ಲಿ. ಮೊದಲನೇ ಚುನಾವಣೆಯಲ್ಲಿ ನೀವು ಮುಖ್ಯಮಂತ್ರಿ ಆಗಿದ್ರಿ, ನೀವು ಗೆಲ್ಸ್ಕೊಳಕ್ಕಾಗಲಿಲ್ಲ ನಿಮ್ಮ ಮಗನ್ನ. ನೀವೇ ಬೆಳೆಸಿದಂಥ ಈ ಜಿಲ್ಲೆಯಲ್ಲಿ ನಿಮ್ಮ ಮಗ ಚನ್ನಪಟ್ಟಣದಲ್ಲಿ ಸೋಲು, ರಾಮನಗರದಲ್ಲಿ ಸೋಲು, ತಿರಸ್ಕಾರ ಮಾಡಿ ತಿಪ್ಪೆಗೆ ಬಿಸಾಕಿದ್ದಾರೆ ಈ ಜಿಲ್ಲೆಯ ಜನ. ನೀವು ನಿಮ್ಮ ಮಗನ ಕಳಿಸಿ ನಮ್ಮ ನಾಯಕರ ವಿರುದ್ಧವಾಗಿ ಹಗುರವಾಗಿ ಮಾತಾಡ್ಸ್ತೀರಲ್ರಿ ಕುಮಾರಸ್ವಾಮಿ ಅವರೇ. ಯೋಚನೆ ಮಾಡಿ. ರಾಜಕಾರಣದ ವ್ಯವಸ್ಥೆನಲ್ಲಿ ಪರಸ್ಪರ ಗೌರವ ಇರಬೇಕು. ಅಧಿಕಾರ ಕೊಟ್ಟಂತ ಬಿಜೆಪಿಗೆ ಕಾಲಲ್ಲಿ ಓದಿತೀರಾ, ಅಧಿಕಾರ ಕೊಟ್ಟಂತ ಕಾಂಗ್ರೆಸ್ಗೆ ಹಗುರವಾಗಿ ಮಾತಾಡ್ತೀರಾ. ನಾವ ಸ್ವಾಮಿ ಮುಖ ಮುಚ್ಕೋದವರು ರಾಹುಲ್ ಗಾಂಧಿ ಅವ್ರ ಹತ್ರ, ಮೇನಕಾ ಗಾಂಧಿ ಅವ್ರ ಹತ್ರ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಮ್ಮ ಮನೆ ಬಾಗಿಲಿಗೆ ಬಂದಿದ್ರು ಅಂತ ಹೇಳ್ತೀರಾ. ದೆಹಲಿಯಲ್ಲಿ ಯಾರು ಮುಖ ಮುಚ್ಕೊಂಡು ಹೋದವರು? ಪತ್ರಕರ್ತರಿಗೆ, ಟಿ ವಿ ಮಾಧ್ಯಮದವ್ರಿಗೆ ಮುಖ ತೋರಿಸಿದ್ರೆ ಅವಮಾನ ಆಗ್ತದೆ ಕರ್ನಾಟಕದಲ್ಲಿ ಅಂತ ಕದ್ದು ಓಡೋದವ್ರು ಯಾರು ಸ್ವಾಮಿ? ಸೋನಿಯಾ ಗಾಂಧಿ ಅವ್ರ ಮನೆಗೆ. ಯಾವುದೇ ಪಕ್ಷಕ್ಕೆ ಬಹುಮತ ಸಿಕ್ಕಲಿಲ್ಲ ಅಂದರೆ ಒಂದು ರಾಜ್ಯದಲ್ಲಿ ಬೇರೊಂದು ಪಕ್ಷನ ಅವಲಂಬಿಸ್ಕೊಳ್ಳೋ ಮುಖ್ಯಮಂತ್ರಿ ಆಗೋದು ಸಹಜ ಕ್ರಿಯೆಗಳು ಅದೆಲ್ಲ. ಆದರೆ ನೀವು ಅಧಿಕಾರ ಪಡೆದಂಥ ಪಕ್ಷಕ್ಕೆ ಮಾತು ಕೊಟ್ಟಂಥ ನಾಲಿಗೆಯನ್ನು ಕದ್ದು ನೀವು ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡಲಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಅಧಿಕಾರ ಪಡೆದವ್ರು ನೀವು ಮತ್ತೆ ಕಾಂಗ್ರೆಸ್ ನಾಯಕರು ವಿರುದ್ಧವಾಗಿ ಮುಗಿಬೀಳ್ತೀರಿ ನೀವು. ಅವತ್ತೇನು ಮಾಡಿದ್ರಿ ನಿಮ್ಮ ಧರ್ಮಪತ್ನಿಯವರ ರಾಮನಗರ ಗೆಲ್ಸೋದಿಕ್ಕೆ? ಅಣ್ಣ ತಮ್ಮಂದ್ರು ನಿಮ್ಮ ಬಲವಾಗಿ ನಿಮ್ಮ ಧರ್ಮಪತ್ನಿ ಗೆಲ್ಸೋದಿಕ್ಕೆ ಏನು ಮಾಡಿದ್ರು? ಚನ್ನಪಟ್ಟಣದಲ್ಲಿ ಸೋತಿಂತ ನಿಮ್ಮ ಹೆಂಡತಿಯವ್ರನ್ನ ಗೆಲ್ಸೋದಿಕ್ಕೆ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು, ಸುರೇಶ್ ರವರು ಹಗಲು ಬೆಳಗಾನ ಬಂದಂಥ ಲೀಡ್ ಎಷ್ಟು? ನೀವು ಯೋಚನೆ ಮಾಡಿ. ಜನ ತೀರ್ಮಾನ ಮಾಡಿದ್ರೆ ನಿಮ್ಮನ್ನ ಅಧಿಕಾರ ಕೊಡ್ತಾರೆ, ನಿಮ್ಮನ್ನು ಕೂಡ ನಮ್ಮನ್ನು ಕೂಡ ತಿಪ್ಪೆಗೆ ಬಿಸಾಕ್ತಾರೆ ಅನ್ನೋದನ್ನು ನೀವು ಮರಿಬೇಡಿ. ಹೇಳಿದ್ದಾರೆ ಪಾಪ ನಿಖಿಲ್ ಕುಮಾರಸ್ವಾಮಿ ಅವರು 2028ಕ್ಕೆ ನೀವು ಮಾಜಿ ಆಗ್ತೀರಾ ಅಂತ. ಅದು ಜನರ ತೀರ್ಮಾನ. ಮೊದಲು ನಿನ್ನನ್ನು ಹೆಂಗೆ ತಿಪ್ಪೆಗೆ ಬಿಸಾಕಿದ್ದಾರೆ ನಿಮ್ಮಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಅಂತ ನೀನು ಕುಳಿತುಕೊಂಡು ಅವಲೋಕನ ಮಾಡ್ಕೋ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಂಥ ವಾತಾವರಣ ಇದ್ದಂಥ ಸಂದರ್ಭದಲ್ಲಿ, ನಿಮ್ಮ ತಂದೆ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಿನ್ನನ್ನು ಹೇಗೆ ರಾಜಕೀಯವಾಗಿ ತಿಪ್ಪೆ ಬಿಸಾಕಿದ್ರು ಮಂಡ್ಯ ಜಿಲ್ಲೆಯ ಜನ ಅಂತ ನೀನು ನೆನಪು ಮಾಡ್ಕೊಳಪ್ಪ ನಿಖಿಲ್ ಕುಮಾರಸ್ವಾಮಿ. ವೇದಿಕೆ ರೆಡಿ ಮಾಡು. ನಮ್ಮ ನಾಯಕರು ಯಾರೂ ಬರಬೇಕಾಗಿಲ್ಲ. ನಾವೆಲ್ಲ ಈ ತಾಲೂಕಿನಲ್ಲಿ ಕಾರ್ಯಕರ್ತರು, ಮುಖಂಡರು, ನೀನು ಕೇಳುವಂಥ ಪ್ರಶ್ನೆಗೆ ನಮ್ಮ ಬುದ್ಧಿವಂತರು, ತಿಳುವಳಿಕಸ್ತರಾದಂಥ ಟಿ ವಿ ಮಾಧ್ಯಮದವರು ಮತ್ತು ಪತ್ರಿಕಾ ವರದಿಗಾರರು ಕೇಳುವಂಥ ಪ್ರಶ್ನೆಗೆ ನೀವು ಉತ್ತರ ಕೊಡಿ, ನಾವು ಉತ್ತರ ಕೊಡ್ತೀವಿ. 30 ವರ್ಷದ ಈ ಜಿಲ್ಲೆಯ ಈ ತಾಲೂಕಿನ ಕಥೆಗಳನ್ನು ನೀವು ಹೇಳಿ, ನಾವು ಹೇಳ್ತೀವಿ. ನೀವು ನಿಮ್ಮ ವಯಸ್ಸಿಗೆ ತಕ್ಕಾಗೆ ಮಾತಾಡುವುದನ್ನು ಕಲ್ತ್ಕೊಳ್ಳಿ. ನೀವು ಮುಂದೊಂದು ದಿನ ಜನ ನಿಮಗೆ ಮತ ನೀಡಿದ್ರೆ ನೀವು ನಾಯಕರಾಗಿ ಈ ರಾಜ್ಯದ, ಈ ತಾಲೂಕಿನ, ಈ ಜಿಲ್ಲೆಯ ಸೇವೆ ಮಾಡಿ. ದಯವಿಟ್ಟು ಆಯಾ ಕಾಲಕ್ಕೆ ತಕ್ಕಾಗೆ ರಾಜಕೀಯ ಅನುಭವನ ಪಡೆದು ಮಾತಾಡುವುದನ್ನು ಕಲ್ತ್ಕೊಳ್ಳಿ. ನಿಖಿಲ್ ಕುಮಾರಸ್ವಾಮಿ, ನೀವು ಕೂಡ 3 ಚುನಾವಣೆಗಳಲ್ಲಿ ಜನ ಏನು ಮಾಡಿದ್ದಾರೆ ನಿಮ್ಮನ್ನು ಅನ್ನೋದನ್ನು ನೀವು ಕೂಡ ಯೋಚನೆ ಮಾಡಿ. ನಮಗಲ್ಲ ಸ್ವಾಮಿ ಹೇಳ್ತಾ ಇರೋದು ಕುಮಾರಸ್ವಾಮಿ ಅವರು, ನಮಗಲ್ಲ. ನೀವೇನು ಈ ಪಕ್ಷವನ್ನು ಮಾಡಿಕೊಂಡಂಥ 10 ವರ್ಷಗಳಿಂದ 20 ವರ್ಷಗಳಿಂದ ಇತ್ತಲ್ಲ ವ್ಯವಸ್ಥೆ, ನೀವು ಯಾವ್ಯಾವ ರೀತಿಯ ವಿಧಾನ ಪರಿಷತ್ ಕಳಿಸಿದ್ರಲ್ಲ, ತಲೆಯಲ್ಲಿ ಏನು ಸಾಮಾನು ಇಲ್ಲದೆ ಇದ್ದವ್ರನ್ನ ಟೋಕನ್ ಹಾಕೊಂಡು ಎಂತೆಂಥವ್ರನ್ನ 2ನೇ ಬಾರಿ ವಿಧಾನ ಪರಿಷತ್ ಕಳಿಸಿದ್ರಲ್ಲ, ಆ ದೃಷ್ಟಿನಲ್ಲಿ ನಿಮ್ಮ ಪಕ್ಷವನ್ನು ನಿಮ್ಮನ್ನು ಎಲ್ಲಿಗೆ ಹಾಕಿದ್ರು ಕರ್ನಾಟಕ ಜನದ ಅಭಿಪ್ರಾಯ ಯಾವ ಮಟ್ಟಕ್ಕೆ ಬಂತು ಅಂತ ನೀವೇ ಯೋಚನೆ ಮಾಡಿ. ಏನು ಹೋಗಿ ಭಾರತೀಯ ಜನತಾ ಪಕ್ಷದವ್ರನ್ನ ತಬ್ಬಿಕೊಂಡು ಇವತ್ತು ಕೇಂದ್ರದಲ್ಲಿ 3 ಸೀಟ್ ತಗೊಂಡು ಭಾರತೀಯ ಜನತಾ ಪಕ್ಷದವ್ರ ಹತ್ರ 2 ಗೆದ್ದು ಮಂತ್ರಿ ಆಗಿದ್ದೀರಿ. ತಾವು
ಕರ್ನಾಟಕ ರಾಜ್ಯಕ್ಕೆ ನೀವು ಗೆದ್ದಂಥ ಮಂಡ್ಯದಿಂದ ಅಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮಾಡ್ತಾ ಇಲ್ವಾ? ಮಾಡೋಕೆ ಹೊರಟಿಲ್ವಾ ನೀವು? ಅದೇನು ಇಟಲಿ ದೇಶದವ್ರು ಬಂದು ನಿಮಗೆ ಭೂಮಿ ಕೊಡ್ತಾರಾ? ಬಾಂಗ್ಲಾದೇಶದಿಂದ ಬಂದು ಭೂಮಿ ಕೊಡ್ತಾರಾ? ಅಮೇರಿಕಾಯಿಂದ ಬಂದು ಏನು ಕೊಡಲ್ಲ. ಕರ್ನಾಟಕದ ಮಣ್ಣಿನ ಮಕ್ಕಳೇ ಕೊಡಬೇಕು ನಿಮಗೆ ಭೂಮಿನ. ನೀವು ಕೈಗಾರಿಕಾ ಏರಿಯಾ ಮಾಡಬೇಕಾದ್ರೆ ರಾಜ್ಯದಲ್ಲಿ ಎಲ್ಲಿ ಮಾಡಬೇಕಾದ್ರೂ ಕೂಡ ಆಡಳಿತ ನಡೆಸಿದಂಥ ಪಕ್ಷಗಳು ಆಯಾ ಕಾಲಕ್ಕೆ ಇಂಡಸ್ಟ್ರಿ ಮಾಡಿದ್ರೇನೆ, ಕೈಗಾರಿಕಾ ವಲಯ ಮಾಡಿದ್ರೇನೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕುಟುಂಬದ, ಪ್ರತಿಯೊಂದು ಸಮುದಾಯದ ಮಕ್ಕಳಿಗೆ, ವಿದ್ಯಾಭ್ಯಾಸ ಮಾಡ್ತಂಥ ಮಕ್ಕಳಿಗೆ ಉದ್ಯೋಗ ಸೃಷ್ಟಿಯಾಗಬೇಕಾದ್ರೆ, ಒಂದು 4 ಜನಕ್ಕೆ ಕೆಟ್ಟದಾದರೆ 96 ಜನಕ್ಕೆ ಒಳ್ಳೇದಾಗಬೇಕಾದ್ರೆ ಪ್ರತಿಯೊಂದೂ ಕೂಡ ಆಯಾ ಕಾಲಕ್ಕೆ ಎಲ್ಲರೂ ಮಾಡ್ಕೊಂಡು ಬಂದಿರತಕ್ಕಂಥದ್ದೇ. ನೀವು ಮಾಡಿರ್ತಕ್ಕಂಥ ಕೂಸನ್ನು ಬೇರೆಯವ್ರಿಗೆ ಮೂತಿಗೆ ನೀವು ಮಾಡಿದಂಥದ್ದು ಯೋಚನೆ ಮಾಡಿ. ನೀವು ಇವತ್ತು ತಾವು ಒಪ್ಪಂದ ಮಾಡ್ಕೊಂಡ್ರಿ, ಯಾರ ಹತ್ರ ಮಾಡ್ಕೊಂಡ್ರಿ? ಇದೇ DLFನವ್ರಿಗೆ ನೀವು ಮುಖ್ಯಮಂತ್ರಿ ಆಗಿದ್ದಂಥ ಟೈಮ್ನಲ್ಲಿ ಎಷ್ಟು ಕೋಟಿಗೆ? 400 ಕೋಟಿಗೆ ಸಹಿ ಹಾಕಿ ಅವರೇ ಕೊಟ್ಟಂಥ, ಮೊದಲನೇ ಕೊಟ್ಟಂಥ 100 ಕೋಟಿಯನ್ನು ನೀವೇ ಅವ್ರ ಹತ್ರ ಚೆಕ್ಕಿಸ್ಕೊಳ್ತೀರಾ? ನೀವೇನು ಹೇಳ್ತೀರಾ ಅವ್ರಿಗೆ? ಸಂಪೂರ್ಣವಾಗಿ 6 ತಿಂಗಳೊಳಗಡೆ ನಿಮಗೆ ರೈತರಿಂದ ಭೂಮಿಯನ್ನು ನಾವು ನಿಮ್ಮ ವಶಕ್ಕೆ ಕೊಡ್ತೇವೆ ಅಂತ ಹೇಳಿ 400 ಕೋಟಿಯನ್ನು ಮೊದಲನೇ ಕಂತಾಗಿ 100 ಕೋಟಿ ತಗೊಳ್ತೀರಾ? ನಿಮ್ಮ ಒಪ್ಪಂದ ಇದು. ನಿಮ್ಮ ಸರ್ಕಾರದಲ್ಲಿ ಆದೇಶ ಮಾಡಿದಂಥ ಒಪ್ಪಂದಗಳು. DLFನವ್ರು ಯಾವಾಗ ನಿಮಗೆ 6 ತಿಂಗಳಾಯಿತು, 8 ತಿಂಗಳಾಯಿತು, 10 ತಿಂಗಳಾಯಿತು, 16ನೇ ತಿಂಗಳಲ್ಲಿ ದಯವಿಟ್ಟು ನೀವು ನಮಗೆ ಜನಗಳಿಂದ ಭೂಮಿ ಕೊಡ್ಸಲ್ಲ, ನೀವು ಮಾತಿನ ಮೇಲಿಲ್ಲ, ನಮ್ಮ ಹಣ ಕೊಡಿ ಅಂತ ಪತ್ರ ಕೊಟ್ಟು ನೀವು ಹಣ ವಾಪಸ್ ಕೊಡ್ತೀರಾ ಅವ್ರಿಗೆ, DLFನವ್ರಿಗೆ ನಿಮ್ಮ ಅವಧಿನಲ್ಲೇ. ತಾವೆಲ್ಲ ಯೋಚನೆ ಮಾಡಬೇಕು, ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ನೀವು ಮಾಡಿರ್ತಕ್ಕಂಥದ್ದು ನಾನು ಮನವಿ ಮಾಡ್ತೀನಿ TV ಮಾಧ್ಯಮದ ಸ್ನೇಹಿತರಿಗೆ, ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ, ಈ ಜಿಲ್ಲೆಯಲ್ಲಿ ತಾವೆನ್ನ ಏನು ನಾನು ಮಾಡಿದ ತಪ್ಪುಗಳನ್ನ, ನಾನು ಮಾಡೋದು ಸರಿಗಳನ್ನ, ನಮ್ಮ ಮುಖಂಡರುಗಳು ಮಾಡೋದನ್ನ, ರಾಜಕಾರಣಿಗಳು ಮಾಡೋದನ್ನು ತಪ್ಪುಗಳನ್ನ ಸರಿಪಡಿಸ್ಕೊಳ್ಳುವಂಥದ್ದು ಅಥವಾ ಒಳ್ಳೆಯದನ್ನು ಕೆಟ್ಟದ್ದನ್ನು ನೀವೇನು ಹೇಳ್ತೀರಿ? ತಾವು ಜನತೆಗೆ ಹೇಳಿ, ಇವರು ನಮ್ಮ ಜಿಲ್ಲೆಯಲ್ಲಿ ಮಾಡಿರ್ತಕ್ಕಂಥ ಈ ವ್ಯವಸ್ಥೆನ ಯಾವುದು ಸರಿ ತಪ್ಪು ಅಂತ ಪ್ರತಿ ಗ್ರಾಮದ ಪ್ರತಿ ರೈತನಿಗೆ ಮನೆಯ ಬಾಗಿಲಿಗೆ ತಲುಪಿಸುವಂಥ ನಿಮ್ಮಿಂದ ಕಾರ್ಯಕ್ರಮಗಳಾಗಲಿ ಈ ದಿವಸದಿಂದನೇ. ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಯಾರ್ದು ಇದು ಕೂಸು ಅನ್ನೋದನ್ನು ಬಿಡಿಸೇಳಿ ಸ್ವಾಮಿ. ನಿಮ್ಮ ಮುಖಾಂತರ ಗೊತ್ತಾಗಲಿ ಕುಮಾರಸ್ವಾಮಿ ಅವ್ರಿಗೆ ಮತ್ತು ಅವರ ಕುಟುಂಬದ ವ್ಯವಸ್ಥೆ ಇರ್ತಕ್ಕಂಥದ್ದು. ಸ್ವಾಮಿ 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 ಅದಾದ ನಂತರ ನೀವು ಘೋಷಣೆ ಆದಾಗ ನಾನು ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ಸರ್. ನೀವು ಘೋಷಣೆ ಆದಾಗ 1 ಎಕರೆಗೆ ಎಷ್ಟು ಅಡಿ ಕೊಡ್ತೀವಿ ಅಂತ ಹೇಳಿದಿರಿ ರೈತರಿಗೆ? 8,000 ಚಿಲ್ಲರೆ ಅಡಿ ಕೊಡ್ತೀವಿ ನಾವು ರೈತರಿಗೆ ಅಂತ ಹೇಳಿದ್ರಿ. ಇವತ್ತು ಎಷ್ಟು ಸಾವಿರ ಅಡಿ ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ? 1 ಎಕರೆಗೆ 9,690 ಅಡಿ ಕೊಡ್ತಾ ಇದ್ದಾರೆ. ನೀವು ಹಣದ ರೂಪದಲ್ಲಿ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರಿ 1 ಎಕರೆಗೆ? ಕೇವಲ ಬೆರಳೆಣಿಕೆಯಷ್ಟು ಕಾಸು. ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು 2.5 ಕೋಟಿಯಿಂದ 3.5 ಕೋಟಿವರೆಗೂ ಕೊಡ್ತಾ ಇದ್ದಾರೆ ಪ್ರತಿ ಎಕರೆಗೆ. ಪ್ರತಿ ರೈತನ ಕಳ್ಕೊಳ್ತಕ್ಕಂಥ ಅದಕ್ಕೆ ಉದ್ಯೋಗ ಕೊಡ್ತಾ ಇದ್ದಾರೆ. ಬಹುಶಃ ಈ ರೀತಿಯ ರೈತರು ಭೂಮಿ ಕಳ್ಕೊಳ್ಳುವಂಥ ರೈತರಿಗೆ ಕರ್ನಾಟಕದಲ್ಲಿ ಹೆಚ್ಚಿನ ಭೂಮಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು, ಹೆಚ್ಚಿನ ಹಣವನ್ನು ಕೊಡ್ತಾ ಇರ್ತಕ್ಕಂಥದ್ದು ಪ್ರತಿ ತೆಂಗು, ಮಾವು, ಅಡಿಕೆ, ಸಪೋಟ, ಹುಣಸೆ, ಹಲಸು ಇನ್ನಿತರೆ ರೈತರು ಬೆಳೆಗಳಿಗೆ ಕೊಡ್ತಾ ಇರ್ತಕ್ಕಂಥ ಹಣವನ್ನು, ಇದು ಒಂದು ದೊಡ್ಡ ಇತಿಹಾಸ. ಇಷ್ಟು ಹಣವನ್ನು ಇದುವರೆಗೂ ಕೂಡ ಯಾವುದೇ ಮುಖ್ಯಮಂತ್ರಿ ಆಗಿದ್ದಂಥ ಅಥವಾ ಯಾವುದೇ ಸರ್ಕಾರ ಇದ್ದಂಥ ಅವಧಿನಲ್ಲಿ ಕೊಟ್ಟಿಲ್ಲ. ತೆಂಗಿಗೆ ಕನಿಷ್ಠ 25,000, ದೊಡ್ಡ ಮಟ್ಟದಲ್ಲಿ ಅಥವಾ ಆರ್ಥಿಕವಾಗಿರ್ತಕ್ಕಂಥ ಗಿಡಕ್ಕೆ 40,000, ಮಾವು 45,000, ಒಂದು ಗಿಡಕ್ಕೆ ಸ್ವಾಮಿ 64,000 ಉತ್ತಮವಾದಂಥ ಗಿಡಕ್ಕೆ. ಒಂದು ಗಿಡಕ್ಕೆ ಅಡಿಕೆ 6,000ದಿಂದ 9,000, ಸಪೋಟ 25,000ದಿಂದ 40,000,
ಹುಣಸೆ 45ರಿಂದ 60,000, ಹುಣಸೆ ಮರಕ್ಕೆ, ಹಲಸಿನ ಮರಕ್ಕೆ 25ರಿಂದ 40,000. ಇದು ಇತಿಹಾಸ. ನಾವು ಮಣ್ಣಿನ ಮಕ್ಕಳು, ರೈತರ ಮಕ್ಕಳು. ನೀವು ಬನ್ನಿ ಚರ್ಚೆಗೆ. ನಾವು ಮಣ್ಣಿನ ಮಕ್ಕಳಲ್ಲ, ನಾವು ರೈತನ ಮಕ್ಕಳಲ್ಲ, ನಾವು ಬಂಡೆ ಕಡೆಯವ್ರೆ. ನಾವಿರ್ತಕ್ಕಂಥ ಮುಖಂಡರೆಲ್ಲ ಬಂಡೆ ಕಡೆಯವ್ರೆ. ನಾವು ಬರ್ತೀವಿ ಚರ್ಚೆಗೆ. ನಿಮ್ಮ ಅವಧಿನಲ್ಲಿ ಏನೇನಿದೆ 48 ಗಂಟೆಯ ಸಮಯದಲ್ಲಿ ನಮಗೆ ನೀವೇ ನಿಗದಿ ಮಾಡಿ. ನಿಮ್ಮ ಜಾಗಕ್ಕೆ ನಾವೇ ಬರ್ತೀವಿ. ನಾವು ಜಾಸ್ತಿ ಬರಲ್ಲ, 10ರಿಂದ 12 ಜನ ಮುಖಂಡರು ಬರ್ತೀವಿ ಜಿಲ್ಲೆನಲ್ಲಿ. ನೀವು ಮಾಹಿತಿಗಳು ತಗೊಬನ್ನಿ, 30 ವರ್ಷದ ಮಾಹಿತಿಗಳನ್ನ. ನಾವು 30 ವರ್ಷದ ಮಾಹಿತಿಗಳು ತಗೊಂಬರ್ತೀವಿ, ರಾಜ್ಯಕ್ಕೆ ಮಾಡಿರ್ತಕ್ಕಂಥದ್ದು ಏನೇನು ಎತ್ತ ಅಂತ. ನಿಮಗೆ ಯಾಕೆ ಹೊಟ್ಟೆ ಉರಿ? ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದ್ರಿಂದ ನಿಮ್ಗೆ ಹೊಟ್ಟೆ ಉರಿ ಏನು? ಬಚ್ಚೇಗೌಡನ ಮುಗಿಸಿದ್ರಿ. ಈ ರೀತಿ ಹೇಳಿದ್ರೆ ಬೈರೇಗೌಡರಂಥ ನಾಯಕರಿದ್ರ ಪಕ್ಷದಲ್ಲಿ, ಅವ್ರನ್ನ ಮುಗಿಸಿದ್ರಿ. ನೀವು ಮುಗಿಸಿರ್ತಕ್ಕಂಥದ್ದು 100 ಜನದ ಪಟ್ಟಿ ಮಾಡಬಲ್ಲೆ ಈ ರಾಜ್ಯದಲ್ಲಿ. 100 ಜನದ